ಬಿಹಾರ ರಾಜ್ಯವು ಯೇಸು ಕ್ರೈಸ್ತನನ್ನು ಅರಿಯದೆ ಕಾರ್ಗತ್ತಲಲ್ಲಿ ಜೀವಿಸುತ್ತಿದ್ದ ದಿನವದು. 1972 ಮಗನೇ, ನೀನಿಲ್ಲದಿದ್ದರೆ ನನಗೆ ಬೇರೆ ಯಾರೂ ಇಲ್ಲ ಎಂಬ ದೇವರ ಶಬ್ದವನ್ನು ಕೇಳಿ ವಿಧೇಯನಾದ ಒಬ್ಬ ದೇವರ ಮನುಷ್ಯನಿಗೆ ಸಿಕ್ಕಿದಂಥ ಫಲಿತಾಂಶವೇ ಸುವರ್ಣ ಮಹೋತ್ಸವವನ್ನು ಕಾಣುವ ಜೇಮ್ಸ್ ಮಿಷನರಿಯ ಸಂಸ್ಥೆಯಾಗಿದೆ. ಹೌದು, ಕಾರ್ಗತ್ತಲನ್ನು ನೀಗಿಸಿ ತನ್ನ ಆಶ್ಚರ್ಯಕರವಾದ ಬೆಳಕನ್ನು ಬಿಹಾರಿಗೆ ನೀಡಲು ದೇವರು ಉಪಯೋಗಿಸಿದಂಥ ಪಾತ್ರವೇ ಸಹೋದರ ಡಿ. ಅಗಸ್ಟಿನ್ ಜಬಕುಮಾರ್. ಪ್ರಾರ್ಥಿಸುವ ಮನುಷ್ಯನಿಂದ ಉಪಯೋಗವಿಲ್ಲದೆ ಇರುವುದು ಸಾಧ್ಯವೋ? ಬಿಹಾರಿನ ಚಳಿಯು ಬಿಸಿಲು ಮೂಗಿನಲ್ಲಿ ರಕ್ತವನ್ನು ಬರಮಾಡಿತು. ದಾಹಕ್ಕೆ ನೀರು ಕೊಡಲು ಯಾರೂ ಇಲ್ಲ. ಸರಿಯಾದ ಊಟ ಸಿಗಲಿಲ್ಲ. ರಾತ್ರಿಯ ನಿದ್ದೆ ಬೀದಿಯಲ್ಲೇ. ಯೇಸುವಿನ ಸಂಕಷ್ಟಗಳ ಮುಂದೆ ಇದೇನೂ ಹೊಸದಲ್ಲವೇ? ಬಾಬುವಾ ಸೆಲ್, ನನ್ನ ಸಭೆಯನ್ನು ಕಟ್ಟುವೆನು ಎಂಬ ದೇವರ ಶಬ್ದವನ್ನು ಕೇಳುತ್ತಲೇ ಹೇಳಿದಾತನು ಮಾಡಿ ಮುಗಿಸುವನು ಎಂದು ಹೊರಟು ಹೋದವರಿಂದ ದೇವರು ಕ್ರಿಯೆ ಮಾಡಿದನು. ದಾಹೂದ್ ನಗರದಲ್ಲಿಯೂ ದೇವರು ಪ್ರತ್ಯೇಕಿಸಿರುವವರನ್ನು, ವಿಧೇಯತೆಯುಳ್ಳವರನ್ನು ಅತಿ ವೇಗವಾಗಿ ಸುವಾರ್ತೆಗೆ ದಾರಿ ನಡೆಸಿದನು. ಯಾವುದಕ್ಕೂ ಅಂಜದೆ ಉಪವಾಸದಿಂದ ಮುನ್ನಡೆದು ಬಂದುಕಾಗಳು ಇರುವ ಮನೆಯೆಂದು ನೋಡದೆ ಕರ್ತನಾದ ಯೇಸುವನ್ನು ಸುವಾರ್ತೆಯಾಗಿ ಸಾರಿದೆವು. 10 ದಿನಗಳಲ್ಲಿ 10 ನಗರಗಳಲ್ಲಿ 100 ಸ್ಥಳಗಳಲ್ಲಿ ಹೊರಾಂಗಣದ ಸತ್ಯವೇದ ಉಪದೇಶ ಕೂಟವನ್ನು ಮಾಡಿದೆವು. 22 ದಿನಗಳಿಂದ ಪ್ರಜ್ಞೆ ಇಲ್ಲದಿದ್ದ ಒಬ್ಬ ಹೆಣ್ಣು ಮಗಳು ನಮ್ಮ ಪ್ರಾರ್ಥನೆಯ ನಂತರ ದೇವರು ಆ ಮಗಳನ್ನು ಎದ್ದೇಳುವಂತೆ ಮಾಡಿದ ಅದ್ಭುತ ಕಾರ್ಯವು ಮಹತ್ವವಾದದ್ದು. ಸೈತಾನನು ಸೇವಕರನ್ನು ಕೆಳಗೆ ತಳ್ಳುವುದನ್ನು ತಡೆದು ಅವರನ್ನು ಕ್ರಿಸ್ತನಲ್ಲಿ ಸ್ಥಿರಗೊಳಿಸಲು ಬೇಸಿಗೆಯ ತರಬೇತಿ ಕೂಟಗಳನ್ನು ಪ್ರಾರಂಭಿಸಿದೆವು. ಅಗತ್ಯಗಳು 1000 ಇದ್ದರೂ ಕೂಡ ದೇವರು ಅದನ್ನು ಪೂರೈಸಲು ಶಕ್ತನಾಗಿದ್ದಾನೆ ಎಂಬ ವಿಶ್ವಾಸದಲ್ಲಿ ಗಯಾ ಪಟ್ಟಣದಲ್ಲೂ ಡೆಗ್ರಿಯಾನ್ಸೋನಿನಲ್ಲೂ ರಾಮರಾಣಿಯಲ್ಲೂ ತರಬೇತಿ ಕೂಟಗಳನ್ನು ದೇವರ ಕೃಪೆಯಿಂದ ಮಾಡಿ ಮುಗಿಸಿದೆವು. ಈ ರೀತಿ ಗ್ರಾಮ ಗ್ರಾಮದಲ್ಲೂ ಬೀದಿ ಬೀದಿಯಲ್ಲೂ ಕ್ರಿಸ್ತನಿಗಾಗಿ ಪರದೇಶಿಯಂತೆ ಅಲೆದು ತಿರುಗುತ್ತಿದ್ದವರನ್ನು ಮದುವೆಯ ಒಡಂಬಡಿಕೆಯಲ್ಲಿ ಕರಬಿಡಿದನು ದೇವರು. ಅದೇ ರೀತಿ ಬಿಹಾರಿನ ದರ್ಶನವನ್ನು ಕಂಡ ರೂಪಲೇಖ ಜಬಕುಮಾರ್ ಸೇವೆಯ ವೇಗವು ಇನ್ನೂ ಹೆಚ್ಚಾಯಿತು. 16mm ಪ್ರೊಜೆಕ್ಟರ್ ಒಂದನ್ನು ತೆಗೆದುಕೊಂಡು ಸಿನಿಮಾ ರೀತಿಯಲ್ಲಿ ಸುವಾರ್ತೆಯ ಸೇವೆ ಪ್ರಾರಂಭಿಸಲು ತನ್ನ ನೆಕ್ಲೆಸ್ ಅನ್ನು ಮಾರಿ ಈ ಸೇವೆಗಾಗಿ ಕೊಟ್ಟಂತ ರೂಪಲೇಖ ಜಬಕುಮಾರ್. ರೋಹ್ತಾಸ್, ಹರಿಹರ್ಗಂಜ್ ನಂತಹ ಬಿಹಾರಿನ ಮುಖ್ಯ ಸ್ಥಳಗಳು ಕರ್ತನಿಗೆಂದು ಸೇವೆಯ ಕಚೇರಿಗಳಾದವು. ಗಂಗಾ ನದಿಯನ್ನು ದಾಟಿ ಹಾಜ್ಪುರಿನಲ್ಲೂ ಮಧುಬನಿಯಲ್ಲೂ ಸೇವೆಯ ಕಚೇರಿಗಳನ್ನು ಪ್ರಾರಂಭಿಸಲು ದೇವರು ಕೃಪೆ ಮಾಡಿದನು. ಬಿಹಾರಿನಲ್ಲಿ ನಡೆದ ಅನೇಕ ಜಾತಿ ವಿಚಾರಗಳಿಂದಲೂ ಭಯೋತ್ಪಾದಕರ ದುಷ್ಟತನಗಳಿಂದಲೂ ಅನೇಕರು ಅನಾಥರಾದರು. ಇದರ ಭಾರವಾಗಿ ಸುಮಾರು 3 ವರ್ಷಗಳ ಪ್ರಾರ್ಥನೆಯ ನಂತರ ಪ್ರಾರಂಭವಾದದ್ದೇ ಜೇಮ್ಸ್ ಅನಾಥರಾಶ್ರಮ. ಓದು ಬರಹದ ಅರಿವಿಲ್ಲದ ಗ್ರಾಮೀಣ ಮಕ್ಕಳ ಮಧ್ಯೆ ಕ್ರಿಸ್ತನ ಪ್ರೀತಿಯನ್ನು ಕರಪತ್ರಗಳ ಮೂಲಕ ಹೇಳಿಕೊಡುವಾಗ ಜನರು ಅದನ್ನು ತಲೆಕೆಳಗಾಗಿ ನೋಡುತ್ತಾ ಇದ್ದದ್ದು ನಿಜಕ್ಕೂ ಸಂಕಷ್ಟವೇ. ಒಂದು ಪೋಸ್ಟ್ ಪತ್ರ ಬಂದರೆ ಹಲವಾರು ಮೈಲು ದೂರ ಹೋಗಿ ಓದುವವರ ಬಳಿ ಕೇಳಿ ಅರ್ಥ ಮಾಡಿಕೊಳ್ಳುವ ಘೋರ ಸ್ಥಿತಿ ಆ ದಿನಗಳಲ್ಲಿ. ಈ ಭಾರವು ನಮ್ಮನ್ನು ಕಾಡುತ್ತಲೇ 1981ನೇ ವರ್ಷದಲ್ಲಿ ಹಿಂದಿ ಕಲಿಯುವ ಶಾಲೆಗಳು ಚಟ್ನಿ ಬಿಹಾರ್ ಮತ್ತು ಟಾಪ್ ಗ್ರಾಮಗಳಲ್ಲಿಯೂ ಪ್ರಾರಂಭ ಮಾಡಿದೆವು. ಬಿಹಾರ್ ಜನಗಳ ಅರಿವುಟ್ಟಿಸುವ ಕಣ್ಗಳನ್ನು ತೆರೆದೆವು. ನಂತರ 1983ರಲ್ಲಿ ಜೇಮ್ಸಿನ ಮೊದಲನೆಯ ಇಂಗ್ಲಿಷ್ ಕಲಿಯುವ ಶಾಲೆಯೂ ಉಂಟಾಯಿತು. ನಂತರ 5 ಎಕರೆ ಜಮೀನನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ ದೇವರು ಅದನ್ನು ನೆರವೇರಿಸಿದಾಗ ವಿಶ್ವಾಸವು ವೇಗವು ಇನ್ನೂ ಹೆಚ್ಚಾಯಿತು. ನದಿಯ ನೀರು ಎಲ್ಲವನ್ನೂ ಹಿಂದಟ್ಟಿ ಮುನ್ನುಗ್ಗುವ ಹಾಗೆ, ಬಂಡೆಯ ಹಾಗೆ ಕಠಿಣ ಹೃದಯವುಳ್ಳವರನ್ನು, ಬಂದೂಕ ಹಿಡಿದು ನಡೆಯುವವರನ್ನು, ಸತ್ಯವೇದವನ್ನು ಹೋರುವವರಾಗಿ ಮಾಡಿದೆವು. ಫಲಿತಾಂಶ ಕುರಾರು ಕಚೇರಿಯ ಆರಂಭ. ಕುರಾರು ನಕ್ಸಲೇಯರ ಬಹಳ ಕಠಿಣವಾದ ಸ್ಥಳ. ನಿನ್ನ ಆಹಾರವನ್ನು ನೀರಿನ ಮೇಲೆ ಹಾಕು, ಅನೇಕ ದಿನಗಳಿಗೆ ನಂತರ ಅದರ ಫಲವನ್ನು ನೋಡುವೆ. 1988 ಬಾಬುವಾ ಎಂಬಲ್ಲಿ ಸಭೆಯನ್ನು ಕಟ್ಟಿ ಆರಾಧಿಸಲು ದೇವರು ಕೃಪೆ ಮಾಡಿದನು. ಮಧ್ಯಪ್ರದೇಶದ ರಿವಾ ಮತ್ತು ಉತ್ತರ ಪ್ರದೇಶದ ತುದಿನಂತಹ ಕಠಿಣವಾದ ಪ್ರದೇಶಗಳಲ್ಲಿಯೂ ಅಂತರವನ್ನು ಹೆಚ್ಚಿಸಲು ದೇವರು ಸಹಾಯಕನಾದನು. ವರ್ಷಗಳು ಕಳೆದು ಹೋಗುತ್ತಿದ್ದರೂ ದೇವರ ಕೃಪೆ ಬದಲಾಗಲೇ ಇಲ್ಲ.
ಕಳುಹಿಸಿಕೊಟ್ಟಾತನ ದಾರಿಯಲ್ಲಿ ಎಂಬ ಹೆಸರಿನಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡಲು ದೇವರು ಕೃಪೆ ಮಾಡಿದನು. 1988ರಲ್ಲಿ ಸುವಾರ್ತೆಯನ್ನು ಹೇಳುವುದಕ್ಕೂ ಕರ್ತನನ್ನು ಎಲ್ಲಾ ಕಡೆ ಮಹಿಮೆಪಡಿಸುವುದಕ್ಕೂ ಅನೇಕರನ್ನು ಕರ್ತನಿಗೆಂದು ಎದ್ದೇಳಿಸುವುದಕ್ಕೂ ಯುದ್ಧಧ್ವನಿ ಎಂಬ ಪತ್ರಿಕೆಯನ್ನು ಬಿಡುಗಡೆ ಮಾಡಿದೆವು. ಜೊತೆಯಲ್ಲೇ ಸಂದೇಶ ಅಡಗಿದ ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿದೆವು. ಇದು ಅನೇಕರನ್ನು ಅರ್ಪಣೆಗಾಗಿಯೂ ಪ್ರತ್ಯೇಕವಾಗಿ ಹೊರದೇಶದಲ್ಲಿದ್ದ ಅನೇಕರನ್ನು ತಟ್ಟಿ ಎಬ್ಬಿಸಿ ಕರ್ತನೆಗಾಗಿ ಪ್ರಕಾಶಿಸುವಂತೆ ಮಾಡಿತು. ಆಲೋಚನೆಯನ್ನು ಕೊಡುವಾತನು, ಅದನ್ನು ನೆರವೇರಿಸಿ ಸಂತೋಷಿಸುವಾತನು ಕರ್ತನೇ. ಸರಿಯಾದ ವೈದ್ಯಕೀಯ ಸೇವೆ ಇಲ್ಲದಿದ್ದ ಕಾರಣ ಅನೇಕ ಜನರು ಮರಣವನ್ನು ಹೊಂದಿದರು. ಈ ಜನರ ಕುರಿತ ಭಾರ ನಮ್ಮನ್ನು ಕಾಡುತ್ತಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭಿಸಿದೆವು. ಶರೀರ ಸುಖವನ್ನು ಕೊಟ್ಟೆವು, ಆತ್ಮ ಸುಖವನ್ನು ಕೊಟ್ಟೆವು. ಇದನ್ನು ಅರ್ಥ ಮಾಡಿಕೊಂಡ ಅನೇಕರು ಪ್ರಾರ್ಥನೆಯಲ್ಲಿಯೂ ಕೊಡುವುದರಲ್ಲಿಯೂ ನಮ್ಮೊಟ್ಟಿಗೆ ಕೈ ಜೋಡಿಸಿದರು. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಮೇಲಾದದ್ದು ಎಂಬ ಹಾಗೆ ತಮಿಳುನಾಡಿನಲ್ಲೂ ಹೊರ ರಾಜ್ಯಗಳಲ್ಲೂ ಆತ್ಮಿಕ ಕೂಟಗಳನ್ನು ನಡೆಸಿದೆವು. ದೇವರ ಆಲೋಚನೆಯನ್ನು ಕೇಳಲು, ದೇಶಕ್ಕಾಗಿ ತೆಬೋರಾಳ ಹಾಗೆ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೂ ಈ ಕೂಟಗಳು ಅನೇಕರಿಗೆ ಉಪಯೋಗವಾಗಿದ್ದವು. 1992 ನಿನ್ನ ಸೇವೆಯನ್ನು ವಿಸ್ತರಿಸುವೆನು ಎಂದು ಹೇಳಿದ ಕರ್ತನು ಸೇವೆಯ ಸ್ಥಳವನ್ನು 6 ರೀತಿಯಾಗಿ ನಡೆಸಲು ಕೃಪೆ ಮಾಡಿದನು. ಚಿಕ್ಕ ಮಕ್ಕಳಿಗೆ KFC ಸೇವೆ, ಯುವಕರಿಗೆ ವೆಟ್ ಸೇವೆ, ವಿದ್ಯಾರ್ಥಿಗಳಿಗೆ ಸ್ಟ್ರಾಮ್ ಎಂಬ ಸೇವೆ ಪ್ರಾರಂಭ ಮಾಡಿದೆವು. ಮಕ್ಕಳ ಸೇವೆಯಲ್ಲಿ 1 ವರ್ಷಕ್ಕೆ ಸುಮಾರು 45,000 ಮಕ್ಕಳಿಗೆ VBS ಮುಖಾಂತರ ಸುವಾರ್ತೆ ಸಾರಲು ದೇವರು ಸಹಾಯಕನಾದನು. ಬಿಹಾರ್ ಪೋಲಿಯೋ ಕಾಯಿಲೆಯಿಂದ ಬಾಧೆಗೊಳಗಾದ ರಾಜ್ಯ. ಪೋಲಿಯೋದಿಂದ ಬಾಧೆಗೊಳಗಾದ ಒಂದು ಹುಡುಗ ಸುವಾರ್ತೆ ಸಾರುವುದನ್ನು ಕಂಡ ನಾವು 1997ರಲ್ಲಿ ಪೋಲಿಯೋದಿಂದ ಬಾಧೆಗೊಳಗಾಗಿ 4 ಕಾಲ್ಗಳಲ್ಲಿ ನಡೆಯುತ್ತಿದ್ದ ಕೆಲ ಮಕ್ಕಳು 2 ಕಾಲ್ಗಳಲ್ಲಿ ನಡೆಯುವ ರೀತಿಯಲ್ಲಿ ಅವರಿಗೆ ಬೇಕಾದ ಮರುಜೀವನವನ್ನು ಯೇಸು ಕ್ರಿಸ್ತನನ್ನು ಅವರಿಗೆ ನೀಡಲು ಪೋಲಿಯೋ ಮನೆಯನ್ನು ಪ್ರಾರಂಭ ಮಾಡಿದೆವು. ಪೀಸ್ ಎಂಬ ಯೋಜನೆಯ ಮೂಲಕ ಪ್ರತಿ ತಿಂಗಳು ಅನುದಾನದ ಹಣದಿಂದ ಸುಮಾರು 250 ಸೇವೆಯ ಕಚೇರಿಗಳನ್ನು ನಿರ್ಮಿಸಲು ದೇವರು ದಾರಿಯನ್ನು ಉಂಟು ಮಾಡಿದನು. ಕಾಲಿಡುವ ದೇಶವೆಲ್ಲ ಕರ್ತನಿಗೆ ಸ್ವಂತವಾದದ್ದು. ರೇಡಿಯೋ ಮೂಲಕವೂ ಪತ್ರಿಕೆಯ ಮೂಲಕವೂ ಉಪಯೋಗ ಪಡುತ್ತಿದ್ದ ನಾವು 2001ನೇ ವರ್ಷದಲ್ಲಿ ಮಾಧ್ಯಮ ಸೇವೆಯನ್ನು ಪ್ರಾರಂಭ ಮಾಡಿದೆವು. ಸುವಾರ್ತೆಯ ಸಿನಿಮಾ, ಕಿರುನಾಟಕ, ಹಾಡುಗಳು ನಂತಹ ಅಭಿವೃದ್ಧಿಯ ಚಿತ್ರೀಕರಣವನ್ನು ತೆಗೆಯಲು ದೇವರು ಸಹಾಯಕನಾದನು. ಸೇರಿದ 2, ಸಿದ್ಧಪಡಿಸಲ್ಪಟ್ಟ ಅಧಿಕಾರಿ, ಸೇರಿ ಇದ್ದರೆ ಸಂತೋಷ, ನೀನಿಲ್ಲದಿದ್ದರೆ ಹಾಗೂ ಆತ್ಮೀಕ ಜೀವನಕ್ಕೆ ಉತ್ಸಾಹಪಡಿಸುವ ಪುಸ್ತಕಗಳನ್ನು ಬಿಡುಗಡೆ ಮಾಡಲು ಹಿಂದಿ, ಇಂಗ್ಲಿಷ್, ಕನ್ನಡ, ಮಲಯಾಳಂ, ತೆಲುಗು, ತಮಿಳು ನಂತಹ ಬೇರೆ ಭಾಷೆಗಳಲ್ಲಿ ಬಿಡುಗಡೆ ಮಾಡಲು ದೇವರು ಸಹಾಯಕನಾದನು. ಕರಪತ್ರಿಕೆ, ತಿಂಗಳ ಪತ್ರಿಕೆ ಮುಂತಾದ ಪುಸ್ತಕವನ್ನು ಪ್ರಿಂಟಿಂಗ್ ಮಾಡಲು ಪ್ರಿಂಟಿಂಗ್ ಪ್ರೆಸ್ ಒಂದನ್ನು ತೆರೆಯಲು ದೇವರು ಸಹಾಯಕನಾದನು. ದೇವರ ಯೋಚನೆಯಲ್ಲಿ ಅನೇಕರು ಒಳಬಂದರು. ಅನೇಕ ತರಬೇತಿ ಕೂಟಗಳನ್ನು ನಡೆಸಿದೆವು. ದೇವರ ಸೇವಕರು ಹೆಚ್ಚಾದರು. ಜನರು ಕುಳಿತುಕೊಳ್ಳಲು ಸ್ಥಳವಿಲ್ಲದಿದ್ದ ಕಾರಣ ಸುಮಾರು 7,000 ಜನರು ಕುಳಿತುಕೊಳ್ಳುವ ತರಬೇತಿಯ ಸಭಾಂಗಣವನ್ನು ಕಟ್ಟಲು ದೇವರು ಬಲಪಡಿಸಿದನು. ಯೇಸು ಕ್ರಿಸ್ತನ ಜನನವನ್ನು ದೇಶವೆಲ್ಲ ಹೇಳಲು ಕ್ರಿಸ್ಮಸ್ ಮಿಲನ್ ಎಂಬ ಹೆಸರಿನಲ್ಲಿ ಪ್ರತಿ ಗ್ರಾಮದಲ್ಲೂ ಸುವಾರ್ತೆಯ ಕೂಟವನ್ನು ನಡೆಸಿದೆವು. ಪಾಟ್ನಾನಂತಹ ನಗರದಲ್ಲೂ ಸಾರಿದೆವು. ಬೆಟ್ಟಗುಡ್ಡ ಪ್ರದೇಶಗಳನ್ನು ಕರ್ತನಿಗಾಗಿಯೇ ಮುತ್ತಿಗೆ ಹಾಕಿದೆವು. ಬಿಹಾರಿನ ವಿಧಾನಸಭೆಯ ಸದಸ್ಯರನ್ನು ಕರೆದು ಯೇಸು ಕ್ರಿಸ್ತನ ಜನನವನ್ನು ಕುರಿತು ಹೇಳಿದೆವು. ಯುವಕರನ್ನು ಕರ್ತನಿಗಾಗಿ ಓಡುವಂತೆ ಮಾರಥಾನ್ ಸಿದ್ಧಪಡಿಸಿ ಮಹತ್ವವಾದ ಸುವಾರ್ತೆಯನ್ನು ಸಾರಿದೆವು. ದೇವರ ಶಬ್ದಕ್ಕೆ ನಾವು ವಿಧೇಯತೆಯುಳ್ಳವರಾಗುವಾಗ ಅನೇಕರನ್ನು ಒಂದುಗೂಡಿಸಿ 60ರಷ್ಟು 100ರಷ್ಟು ಫಲವನ್ನು ಕೊಡುವಾತನು ನಮ್ಮ ಕರ್ತನು. ಫಲಿತಾಂಶ ವೆಟ್, ನೆಟ್, ಜೆಟ್, ಸ್ಟ್ರಾಮ್, ಪೀಸ್, ಜೆಮ್ಸ್, ಯುವಕ್ ಮಂಚ್, ಪ್ರಾಫಿಟ್ ನಂತಹ ಅನೇಕ ಸೇವೆಗಳು ನಮಗುಂಟು. 100ಕ್ಕೂ ಅಧಿಕವಾದ ಕಟ್ಟಡಗಳು, 2,700 ಮನೆಯಲ್ಲೇ ಆರಾಧನೆ ನಡೆಯುವ ಕೂಟಗಳು ಮತ್ತು 1,000 ಸಾಕ್ಷಿಗಳು. ಸೇವಕರ ಆತ್ಮಿಕ ಜೀವನವನ್ನು ಹೆಚ್ಚಿಸಲು ಅಗ್ನಿ, DBTC, ಮೂವರ್ಸ್, SMEP, TBC ನಂತಹ ತರಬೇತಿ ಕೇಂದ್ರಗಳನ್ನು ಉಂಟು ಮಾಡಿ ದೇಶದ ಸೇವಕರನ್ನು ಇಂಪ್ಯಾಕ್ಟ್ ಎಂಬ ಸೆಮಿನಾರ್ ಮುಖಾಂತರ ಪ್ರತಿ ವರ್ಷ ತರಬೇತಿ ಕೊಟ್ಟು ಸಂಪೂರ್ಣ ಅರ್ಹತೆ ಪಡೆದವರಾಗಿ ನಿಲ್ಲಿಸಲು
ಪ್ರತಿ ವರ್ಷ 2 ಬಾರಿ ಉಪವಾಸ ಕೂಟ ನಡೆಸಿ ಕರ್ತನಿಗೆಂದು ಕಾದಿರಲು ಕನ್ವೆನ್ಷನ್ ಕೂಟಗಳನ್ನು ಮುಂದುವರಿಸಲು ದೇವರು ಬಲಪಡಿಸಿದನು. ನಮ್ಮ ಪ್ರಾರ್ಥನೆಯ ಫಲವಾಗಿ ಕತ್ತಲು ತುಂಬಿದ ಗ್ರಾಮದಲ್ಲಿ ಬೆಳಕು ವಸತಿಯು ಹಳ್ಳ ದಿನ್ನೆಯಾಗಿದ್ದ ರಸ್ತೆಗಳು ಗುಣಮಟ್ಟದ ರಸ್ತೆಗಳಾದವು. ಭಯೋತ್ಪಾದಕರ ನಿರ್ಮೂಲನೆ, ಮಾದಕ ದ್ರವ್ಯಗಳಿಲ್ಲದ ರಾಜ್ಯವೆಂದು ಕರ್ತನಿಂದ ಬಂದ ಸದುತ್ತರ ಏರಾಳ. ರಾಹಾಬ್ ಯೋಜನೆ 9, ಅವರ್ ಪೀಪಲ್ ಯೋಜನೆ 15, ಹ್ಯಾಪಿ ಹೋಮ್ ಯೋಜನೆ 41 ನಂತಹ ಮಾನವೀಯತೆಯ ಸೇವೆಯಿಂದ ಸುಮಾರು 3,000 ಮಕ್ಕಳಿಗೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ಹೇಳಿ ಅವರನ್ನು ರೂಪಿಸುತ್ತಿದ್ದೇವೆ. ಬಡ ಕುಟುಂಬಗಳಿಗೆ ಟೈಲರ್ ತರಬೇತಿಯನ್ನು ಕೊಟ್ಟು, ಉಚಿತವಾಗಿ ಟೈಲರ್ ಮಿಷನ್ ಅನ್ನು ಕೊಟ್ಟು, ಆಸಕ್ತಿ ಇರುವವರಿಗೆ ನಮ್ಮ ಗಾರ್ಮೆಂಟ್ಸ್ ಯೂನಿಟ್ ಮುಖಾಂತರ ಅವರ ಜೀವನದಲ್ಲಿ ಮೇಲೆ ಬರುವಂತೆ ಮಾಡುತ್ತಿದ್ದೇವೆ. ಆಸ್ಪತ್ರೆಯ ಮಹತ್ವವಾದ ಸೇವೆಯಿಂದ ಕೋವಿಡ್-19 ಸಮಯದಲ್ಲಿ ಜೀವ ಉಳಿಸಲ್ಪಟ್ಟವರು ಅನೇಕರು. ಅಂದು ಆರೋನು ಊರನು ಮೋಶೆಯ ಕೈಗಳಿಗೆ ಆಧಾರ ಕೊಟ್ಟ ರೀತಿಯಲ್ಲಿ ಇಂದು ದೇವರ ಚಿತ್ತವನ್ನು, ದರ್ಶನವನ್ನು ಅರ್ಥ ಮಾಡಿಕೊಂಡು ಈ ಸೇವೆಯನ್ನು ಮೇಲೆತ್ತಿ ಹಿಡಿಯುವವರು ಅನೇಕರು. ಬಿಹಾರಿನ ಅನೇಕ ಗ್ರಾಮಗಳಲ್ಲಿ ತನ್ನ ತಂದೆ ತಾಯಿ ಯಾರೆಂದು ಅರಿಯದ ಮಕ್ಕಳು ಕೆಟ್ಟ ದಾರಿಯಲ್ಲಿ ಹೋಗಬಾರದೆಂದು ತಡೆದು ನಿಜವಾದ ದೇವರ ಪ್ರೀತಿಯನ್ನು ನೀಡಲು ಸೇಫ್ ಹೌಸ್ ಅನ್ನು ಕಟ್ಟಿ ನಿರ್ವಹಿಸುತ್ತಾ, ಬೆಟ್ಟಗುಡ್ಡವೆಂದು ನೋಡದೆ ದೇವರ ರಾಜ್ಯವನ್ನು ಕಟ್ಟುವ ಸೇವೆಯಲ್ಲಿ ತೊಡಗಿರುವ ಸೇವಕರಿಗೆ 2 ವೀಲರ್ ಮತ್ತು 4 ವೀಲರ್ ಅನ್ನು ಕೊಟ್ಟು ಅವರನ್ನು ಅತಿ ವೇಗವಾಗಿ ಓಡುವಂತೆ ಮಾಡಿದೆವು. ವೈದ್ಯಕೀಯ ಉಪಕರಣಗಳನ್ನು ಖರೀದಿಸಲು, ಸಭೆಯ ಕಟ್ಟಡಗಳನ್ನು ಕಟ್ಟಿಕೊಡಲು, ಸೇವಕರಿಗೂ ಸೇವಕರ ಮಕ್ಕಳಿಗೂ ಎಲ್ಲ ರೀತಿಯಲ್ಲಿ ಸಹಾಯಕರಾಗಲು ಕಂಪ್ಯೂಟರ್, ಕ್ಯಾಮರಾನಂತಹ ಬೆಲೆಬಾಳುವ ವಸ್ತುಗಳನ್ನು ಕೊಟ್ಟು ಮಳೆ ನೀರಿನಿಂದ ಬಂದ ಸಮಸ್ಯೆ, ಭೂಕಂಪ, ಘೋರ ವ್ಯಾಧಿ ಹಾಗೂ ಪ್ರಕೃತಿಯ ಮೂಲಕ ಉಂಟಾಗುವ ಎಲ್ಲ ಸಮಸ್ಯೆಗಳಲ್ಲೂ ಜನರಿಗೆ ಸಹಾಯಕರಾಗಿದ್ದೆವು. ಮನೆ ಇಲ್ಲದೆ ಕಷ್ಟಪಡುತ್ತಿರುವ ಜನರಿಗೆ ಗುಣಮಟ್ಟದ ಮನೆ ಕಟ್ಟಿಕೊಡಲು, ಆರ್ಥಿಕವಾಗಿ ಹಿಂದುಳಿದಿರುವ ಮಕ್ಕಳಿಗೆ ಟೈಲರ್ ಮಿಷನ್, ಹಸುಗಳು, ಕುರಿಗಳು, ಮೀನು ಹಿಡಿಯುವ ಬಲೆ, ಕಂಬಳಿ ಹೊದಿಕೆ, ಸ್ವೆಟರ್ನಂತಹ ಚಳಿಯಲ್ಲಿ ಬೇಕಾದ ಬಟ್ಟೆಯನ್ನು ಕೊಡಲು, ಪ್ರತಿ ಗ್ರಾಮದಲ್ಲೂ ವೈದ್ಯಕೀಯ ಶಿಬಿರವನ್ನು ನಡೆಸಿ ಜನರಿಗೆ ಬೇಕಾದ ಸುವಾರ್ತೆಯನ್ನು ಸಾರಲು ಕಾರಣ ದೇವರಾತ್ಮನಿಂದ ಬೋಧಿಸಲ್ಪಟ್ಟು ಮಿಷನರಿಗಳಿಗೆ ಸಹಾಯ ಮಾಡಬೇಕೆಂಬ ಮನಸ್ಥಿತಿ ಕೊಂಡ ಜನರೇ. ಇನ್ನೂ ಸುವಾರ್ತೆಯನ್ನು ಕೇಳದ ಕಾರ್ಗತ್ತಲು ತುಂಬಿದ ಗ್ರಾಮಗಳು ಏರಾಳ. ಯೇಸು ಸ್ವಾಮಿನ ಅಂಥ ಒಂದು ದೇವರು ಇದ್ದಾರೋ ಎಂದು ದಾಹದಿಂದ ಕೇಳುವ ಜನರು ಇನ್ನೂ ಇದ್ದಾರೆ. ದೇಶದ ಜನ ಯೇಸುವೇ ರಕ್ಷಕನೆಂದು ಹೇಳಬೇಕು. ದೇವರ ಜನ ಒಂದಾಗಿ ಕೈ ಜೋಡಿಸಬೇಕು. ಪ್ರಾರ್ಥಿಸಿರಿ ಆ ಉನ್ನತನ ಉತ್ತಮ ಕೆಲಸಕ್ಕಾಗಿ. ಆಮೇನ್, ಆಮೇನ್.